ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ಆಲೂಗಡ್ಡೆ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೇಕಾಗುವ ಸಾಮಗ್ರಿಗಳು: ಜೀರಿಗೆ ಅರ್ಧ ಸ್ಪೂನು, ಸಾಸಿವೆ ಅರ್ಧ ಸ್ಪೂನು, ಕರಿಬೇವು 8 ರಿಂದ 10 ಎಲೆ, 1 ಸ್ಪೂನ್ ಖಾರ ಪುಡಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ, ಧನಿಯಾ ಪುಡಿ ಅರ್ಧ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, 1/4 ಸ್ಪೂನ್ ಮೆಣಸಿನ ಪುಡಿ, ಎಣ್ಣೆ ಒಗ್ಗರಣೆಗೆ, ಮೆಣಸಿನಕಾಯಿ 2 ಮೆಣಸಿನಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಣ್ಣದು 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಇದು ಸಣ್ಣವು 2 ಇದ್ವು, ಇದನ್ನು 2 ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ದೊಡ್ಡದೊಂದು. ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾದಿದೆ, ಇದರಲ್ಲಿ ಆಲೂಗಡ್ಡೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಈ ಥರ ಹುರ್ಕೊಳ್ಳೋಣ. ಸಣ್ಣನೆ ಉರಿಯಲ್ಲಿ ಇಷ್ಟು ಬ್ರೌನ್ ಕಲರ್ ಆಗಿ ಹುರ್ಕೊಂಡ್ರೆ ಸಾಕಿದನ್ನ. ಈಗ ಒಂದು ಬಟ್ಲಕ್ಕೆ ತಕೊಂಬಿಡೋಣ ಇದನ್ನು. ಅದೇ ಪಾತ್ರೆಯಲ್ಲಿ ಎಣ್ಣೆ ಇದೆ, ಅದಕ್ಕೆ ಸಾಸಿವೆ ಜೀರಿಗೆ ಮಿಕ್ಸ್ ಮಾಡ್ಕೊತೀನಿ. ಅದಕ್ಕೇನೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 1-2 ಮೆಣಸಿನ್ಕಾಯಿ ಅದು ಹೆಚ್ಚಿಟ್ಟಿದ್ನೆಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈಗ ಲೈಟಾಗಿ ಬ್ರೌನ್ ಕಲರ್ ಆಗೋಂಗೆ ಸ್ವಲ್ಪನೇ, ತುಂಬ ಜಾಸ್ತಿ ಏನು ಬೇಡ, ಮೀಡಿಯಮ್ ಮಾಡಿ ಈ ಥರ ಹುರ್ಕೊಳ್ಳೋಣ. ಈಗ ಕರಿಬೇವು ಹಾಕೋಣ. ಈಗ ಒಂದು ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಿದ್ದು. ಇದಕ್ಕೆ ಟೊಮೆಟೊ ಹಣ್ಣು ಹಾಕೋಣ. ಈಗ ಟೊಮೆಟೊ ಹಣ್ಣು ಹಾಕ್ಕೊಂಡು ಉಪ್ಪು ಹಾಕೋಣ. ಉಪ್ಪು ಹಾಕೋಣದ್ರಿಂದ ಈರುಳ್ಳಿನೂ ಸ್ವಲ್ಪ ಕೆಂಪಗೆ ಬರುತ್ತೆ ಮತ್ತು ಟೊಮೆಟೊ ಹಣ್ಣು ಚೆನ್ನಾಗಿ ಬೇಯುತ್ತೆ. ಈ ಥರ ಚೆನ್ನಾಗಿ ಕೈ ಆಡಿಸ್ರಿ. ಟೊಮೆಟೊ ಹಣ್ಣೆಲ್ಲ ಚೆನ್ನಾಗಿ ಮೆತ್ತಗಾಗಬೇಕದು. ಮೆತ್ತಗಾದ್ರೆ ಇನ್ನು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅವಾಗ. 2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ. ಇಷ್ಟಾಗಿದೆ. ಇದಕ್ಕೆ ಖಾರ ಉಪ್ಪೆಲ್ಲ ಹಾಕೋಣ. ಈಗ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಮೆಣಸು ಪೌಡ್ರು ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಕೈ ಆಡಿಸ್ಕೊಳ್ಳೋಣ. ಈಗ ಅದೆಲ್ಲ ಮಿಕ್ಸ್ ಹಾಕ್ಬೇಕಿದ್ರ ಜೊತೆಗೆ. ನೀವು ಎಣ್ಣೆ ಬೇಕಿದ್ದು ಜಾಸ್ತಿ ಬೇಕು ಅಂತಂದರೆ ಎಣ್ಣೆ ಹಾಕ್ಕೋಬೋದು. ನಾನು ಇಬ್ಬರಿಗಾಗಷ್ಟು ಮಾಡಿರೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಇವಾಗ ಈಗ ಆಲೂಗಡ್ಡೆ ಫ್ರೈ ಮಾಡಿಟ್ಟಿದ್ವಲ್ಲ, ಇದ್ರೊಳಗೆ ಹಾಕ್ಕೊತೀನಿ ನಾನೀಗ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇದ್ರ ಜೊತೆಗೆ ಇದಕ್ಕೆ ಖಾರ ಉಪ್ಪು ಎಲ್ಲ ಹಚ್ಕೊಂಡು ಹೋಗ್ತಾವೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ ಚೆನ್ನಾಗಿ ಹಚ್ಕೋಬೇಕು ಅದು. ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಆಲೂಗಡ್ಡೆಗೆಲ್ಲ ಉಪ್ಪು ಖಾರ ಮಸಾಲ ಎಲ್ಲ ಹಿಡ್ದಿದೆ. ಈಗ ರೈಸ್ ಹಾಕ್ಕೊತೀನಿ ನಾನು. ಇದಕ್ಕೆ ಅನ್ನ ಹಾಕ್ಕೊಂಡಿದ್ದೀನಿ, ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಈಗ ರೈಸ್ ಹಾಕಿರೋದ್ರಿಂದ ಕಲಿಸ್ತಾ ಇದ್ದೀನಿ. ಅನ್ನಕ್ಕೆಲ್ಲ ಮಿಕ್ಸ್ ಆಗಬೇಕಲ್ಲ, ಅದು ಕಲಿಸ್ತಾ ಇದ್ದೀನಿ. ಇವಾಗ ಕಲಸೋಕ್ಕಿಂತ ಮುಂಚೆನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಪದೇ ಪದೇ ಕಲಿಸ್ತಾ ಇದ್ರೆ ಅನ್ನ ಮೆತ್ತಗಾಗ್ಬಿಡ್ತೈತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಇದನ್ನ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ. ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹತ್ತಿದೆ. ಈಗ ಇಷ್ಟು ಉದುರಾಗಿ ಮಾಡ್ಕೊಂಡ್ರೆ ಸಾಕು. ಈ ಥರ ಉದುರಾಗಿ ಬರಬೇಕು. ಈ ಥರ ಉದುರಾಗಿ ಬಂದರೆ ಇನ್ನು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮತ್ತು ಅದು ಬಾಕ್ಸ್ಗಳಿಗೆ ಹಾಕಿದಾಗಲೂ ಅನ್ನಕ್ಕನ್ನ ಹತ್ತೋದಿಲ್ಲ. ಅವಾಗ ಹುಡುಗರಿಗೆ ಚೆನ್ನಾಗಿ ಬರುತ್ತೆ. ಅವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ಅಷ್ಟೇ. ಆಲೂಗಡ್ಡೆ ರೈಸ್ ರೆಡಿ ಇದೆ. ಬೆಳಿಗ್ಗೆ ಟಿಫನ್ಗಾಗಿರ್ಬೋದು, ಮಧ್ಯಾಹ್ನ ಹುಡುಗರಿಗೆ ಲಂಚ್ ಬಾಕ್ಸಿಗಾಗಿರ್ಬೋದು ಚೆನ್ನಾಗಿರುತ್ತೆ. ಇದು ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.